ಈ ಥರ ಒಂದು ಟೊಮೆಟೊ ಗೊಜ್ಜು ಮಾಡಿಕೊಂಡ್ರೆ ಟ್ರಾವೆಲಿಂಗ್ ಟೈಮಲ್ಲಿ ಬೆಳಗ್ಗೆ ತಿಂಡಿಗೆ ಮಧ್ಯಾಹ್ನ ಊಟಕ್ಕೆ ತುಂಬ ಅನುಕೂಲವಾಗಿರುತ್ತೆ. ಹಾಗೆಯೇ ತುಂಬ ಸುಲಭ ಕೂಡ ಮಾಡ್ಕೊಳ್ಳೋದು. ಇವತ್ತು ಈ ಗೊಜ್ಜು ಮಾಡೋದಕ್ಕೆ ನಾನು 2 ಥರದ ಟೊಮೆಟೊ ಯೂಸ್ ಮಾಡಿದ್ದೀನಿ. ಒಂದು ನಾಟಿ ಟೊಮೆಟೊ, ಇನ್ನೊಂದು ಬೆಂಗಳೂರು ಟೊಮೆಟೊ. ಈ ಟೊಮೆಟೊನ ಸಣ್ಣಕ್ಕೆ ಹೆಚ್ಚಿಬಿಟ್ಟು ನುಣ್ಣಗೆ ಮಿಕ್ಸಿ ಜಾರಲ್ಲಿ ಹಾಕಿ ರುಬ್ಬಿಟ್ಕೋಬೇಕು. ಬಾಣಲಿಗೆ ಎಣ್ಣೆ ಹಾಕಿ, ಎಣ್ಣೆ ಕಾದ್ಮೇಲೆ ಸಾಸಿವೆ, ಉದ್ದಿನಬೇಳೆ, ಕಡಲೆಬೇಳೆ, ಅರಿಶಿನದ ಪುಡಿ, 1-2 ಚಮಚ ಪುದೀನ ಸಣ್ಣಕ್ಕೆ ಹೆಚ್ಚಿರೋದನ್ನು ಹಾಕಿ ಘಮ್ ಅಂತ ಚೆನ್ನಾಗಿರುತ್ತೆ. ಹಾಗೆ ರುಬ್ಬಿರೋ ಟೊಮೆಟೊನು ಹಾಕಿಬಿಟ್ಟು ಜೊತೆಗೆ ಜೀರಿಗೆ ಪುಡಿ, ಗರಂ ಮಸಾಲ ಪುಡಿ, ಅಚ್ಕಾರದ ಪುಡಿ, ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಕಲ್ಲರ್ಗೆ, ಉಪ್ಪು, ಹಾಗೆ ಹುಳಿ ಹಾಗೂ ಖಾರನ ಬ್ಯಾಲೆನ್ಸ್ ಮಾಡೋದಕ್ಕೆ ಒಂದು ಅರ್ಧ ಚಮಚ ಸಕ್ಕರೆ ಹಾಕಿ ಒಂದು ತಟ್ಟೆ ಮುಚ್ಚಿಟ್ಟು 6-7 ನಿಮಿಷ ಬೇಯಿಸ್ಕೊಳ್ಳಿ. ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ನಂತರ ಸ್ಟವ್ ಆಫ್ ಮಾಡಿ ಇಂಗು ಹಾಕಿ ಒಂದು ತಟ್ಟೆ ಮುಚ್ಚಿಟ್ಟು 1-2 ನಿಮಿಷ ಬಿಟ್ಟು ನಂತರ ಉಪಯೋಗಿಸಿ ಘಮ ಘಮ ಅಂತ ಇರೋ ಟೊಮೆಟೊ ಗೊಜ್ಜು ರೆಡಿ ಆಗುತ್ತೆ. ಟ್ರೈ ಮಾಡಿ ಹೇಗಿದೆ ಹೇಳಿ. ಥ್ಯಾಂಕ್ ಯು.